ಮೇಡಮ್ ದಿನಬಳಕೆ ಯೂಸ್ ಆಗೋ ಹಾಲಿನ ರೇಟ್ ಕೂಡ ₹2 ಜಾಸ್ತಿ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದೆಲ್ಲ ಕಾರಣ ರಾಜ್ಯ ಸರ್ಕಾರದ್ದು ಬಿಟ್ಟಿ ಭಾಗ್ಯನೇ ಕಾರಣ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಬಿಟ್ಟಿ ಭಾಗ್ಯ ಕೊಟ್ಟು ಅದರದ್ದೆಲ್ಲ ದುಡ್ಡುಗಳನ್ನು ತುಂಬ್ಕೊಳ್ಳೋಕ್ಕೆ ಈ ಕಡೆ ಪೆಟ್ರೋಲ್ ಜಾಸ್ತಿ, ಈ ಕಡೆ ₹1 ₹2 ನೀವು ಇದರಿಂದ ಜಾಸ್ತಿ ಮಾಡ್ತಾಯಿದ್ರೆ, ದಿನಚರಿನಲ್ಲಿ ಜಾಸ್ತಿ ಮಾಡ್ತಾಯಿದ್ರೆ ಜನಕ್ಕೆ ಗೊತ್ತಾಗಲ್ಲ ಅಂತ ತಿಳ್ಕೊಳ್ಳೋದೆಲ್ಲ ಜನಕ್ಕೆಲ್ಲ ಗೊತ್ತಾಗ್ತಿದೆ. ಬಿಟ್ಟಿ ಭಾಗ್ಯ ಯಾರು ತೊಗೊಂಡ್ರು ಅವ್ರಿಗಷ್ಟೇ ಲಾಭ ಇದೆ ಹೊರತು 90% ಜನಕ್ಕೆ ಯಾವ ಬಿಟ್ಟಿ ಭಾಗ್ಯನೂ ಲಾಭ ಆಗಿಲ್ಲ. ಯಾಕೆಂದರೆ ಹೆಂಗಸ್ರಿಗೆ ಬಿಟ್ಟಿ ಭಾಗ್ಯ ಯಾರೋ ಒಂದು 10 ಜನಕ್ಕೆ ಕೊಟ್ಟು ನೀವು 90 ಜನ ಗಂಡಸರಿಂದ ದುಡ್ಡು ತೊಗೋತಾ ಇದ್ದೀರಾ. ಇವಾಗ ₹2 ಅಮೌಂಟು ಅಂತಂದರೆ ಕೋಟಿಗಟ್ಟಲೆ ದುಡ್ಡು ಅದು. ಅಲ್ಲ, ಗಂಡಸರಿಂದ ಅಮೌಂಟ್ ತೊಗೊತಾ ಇದ್ದಾರೆ ಅಂದರೆ ಇದು ಯಾವ ಥರ ತೊಗೊತಾರೆ? ಇವಾಗ ಗಂಡಸರಿಂದ ತೊಗೊಳ್ತಿದ್ದಾರೆ ಅಂತಂದರೆ ನೋಡಿ, ಇವಾಗ ಪೆಟ್ರೋಲ್ ಯಾರು ಜಾಸ್ತಿ ಓಡಿಸ್ತಾರೆ? ಗಂಡಸರೇ ಜಾಸ್ತಿ ಓಡಿಸೋದು. ಅವ್ರ ಕಡೆಯಿಂದ ಜಾಸ್ತಿ ಹೋಗ್ತಾ ಇದೆ ಅಮೌಂಟು. ದಿನಚರಿಗೆ ಬೇಕಾಗಿರೋ ಎಲ್ಲ ಅಮೌಂಟು ಜಾಸ್ತಿ ಆಗ್ತಾ ಇದೆ. ಒಂದೊಂದೇ ಗೊತ್ತಾಗದೆ ಜಾಸ್ತಿ ಮಾಡ್ತಾ ಇದ್ದಾರೆ ಎಲ್ಲದೂ ರೇಟ್ಗಳನ್ನು. ಆ ಥರ ಈ ಕಡೆಯಿಂದ ಕೊಡೋ ಅಂತ ನಾಟಕ ಮಾಡಿ, ಈ ಕಡೆಯಿಂದ ಬಿಡೋ ಅಂತ ನಾಟಕ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇದು ಹಾಲಿನ ದರ ಹೆಚ್ಚಳ ಆಗಿದೆಲ್ಲ, ಅದಕ್ಕೆ ಪ್ರೋತ್ಸಾಹ ಮಾಡ್ತೀರಾ ಏನು? 100% ಮಾಡಲ್ಲ ನಾವು. ಯಾಕೆ ಅಂದರೆ ಈ ಕಡೆಯಿಂದ ನಾವು ಪ್ರೋತ್ಸಾಹ ಮಾಡ್ತೀವಿ ಅಂದರೆ ರೈತರಿಗೆ ಅಷ್ಟೇ ದುಡ್ಡು ಹೋಗ್ಬೇಕಲ್ವ. ಅಲ್ಲಿ ಎಲ್ಲಿ ಹೋಗ್ತಿದೆ ರೈತರಿಗೆ ದುಡ್ಡು? ರೈತರಿಗೆ ದುಡ್ಡೇ ಹೋಗ್ತಿಲ್ಲ, ಎಲ್ಲ ಗೌರ್ಮೆಂಟೇ ಬರ್ತಾ ಇದೆ ದುಡ್ಡುಗಳು. ಇದರಿಂದ ರೈತರಿಗೆ ಏನಾದರೂ ಹೆಲ್ಪ್ ಆಯಿತು ಅಂತಂದರೆ ನೋಡಿ, ರೈತರಿಲ್ಲದೆ ನಾವೇನೂ ಮಾಡೋಕ್ಕಾಗೋದೇ ಇಲ್ಲ. ಈಗ ನಾವೇನು ಕೂತ್ಕೊಂಡು ಮಿಷನ್ ತಿನ್ನೋಕ್ಕಾಗೋದಿಲ್ಲ, ಅಥವಾ ಬೇಕಾಗಿರೋವಂಥ ಕಾರು ಗಾಡಿ ತಿನ್ನೋಕ್ಕಾಗಲ್ಲ. ಬೇಕಾಗಿರೋದು ರೈತರು ನಮಗೆ ಬೇಕೇ ಬೇಕು. ಈ ಬೇಕೇ ಬೇಕು ಅಂದಮೇಲೆ ದಿನಸಿ ಸಾಮಾನೆಲ್ಲ ರೇಟ್ ಜಾಸ್ತಿ. ರೈತರಿಗೂ ನೀವು ಏನು ಬರ್ತಾ ಇದೆ ಅದರೊಳಗಡೆ ರೈತರಿಗೆ ಫಸ್ಟು ಸಪೋರ್ಟ್ ಮಾಡಲೇಬೇಕು. ರೈತರು ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ಸುಮ್ಮನೆ ನಾವೆಲ್ಲ ನಾಟಕ ಆಡ್ತೀವಷ್ಟೇ, ಎಲ್ಲ ಡ್ರಾಮಾ ಮಾಡ್ತಾರಷ್ಟೇ ಸಿಟಿನಲ್ಲಿ ಕೂತ್ಕೊಂಡು. ಆದರೆ ರೈತರು ಇಲ್ಲದೆ ಇದ್ದರೆ ಯಾರ ಜೀವನವೂ ನಡೆಯಲ್ಲ. ದಿನಬಳಕೆ ವಸ್ತುಗಳು ಕಮ್ಮಿ ಆಗಬೇಕಾ, ಏನು ಗ್ಯಾರಂಟಿಗಳು ಬೇಕಾ? 100% ಗ್ಯಾರಂಟಿ ಬೇಡ. ಎಲ್ಲರಿಗೂ ದುಡ್ಕೊಂಡು ತಿನ್ನೋ ಶಕ್ತಿ ಇದೆ. ಈವನ್ ರೈತರು ಕೂಡ ದುಡ್ದೇ ತಿಂತಾ ಇದ್ದಾನೆ. ಆದರೆ ಬಿಟ್ಟಿ ಭಾಗ್ಯದ ಯಾರ ಅವಶ್ಯಕತೆಯೂ ಇಲ್ಲ. ಏನೇನು ಮಾಡಬೇಕೋ ಅದು ಲಿಬ್ರಲ್ಲಾಗೆ ರೇಟ್ ಕಡಿಮೆ ಮಾಡಿ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನೀವು ಇರಬೇಕು ಅಂತ ಆದರೆ ದಯವಿಟ್ಟು ಎಲ್ಲದನ್ನು ನೋಡಿ ಮಾಡಿ. ಬರೀ ನಿಮ್ಮ ಬೊಕ್ಕಸಕ್ಕೆ ದುಡ್ಡು ತೊಗೋಬೇಕು ಅನ್ನೋ ಉದ್ದೇಶ ಇತ್ತು ಅಂತಂದರೆ ಜನಗಳು ಇದಕ್ಕೆಲ್ಲ ಬುದ್ಧಿ ಕಲಿಸ್ತಾರೆ. ಅಲ್ಲ, ಯಾವ ಸರ್ಕಾರ ಬಂದರೂ ಕೂಡ ದಿನಬಳಕೆ ಏರಿಕೆ ಆಗ್ತಾನೇ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಎಲ್ಲದೂ ರೇಟ್ಗಳು ಆಯಾ ಕಾಲಕ್ಕೆ ತಕ್ಕಂತೆ ರೇಟ್ ಜಾಸ್ತಿ ಆಗಲೇಬೇಕು. ಆದರೆ ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟು ಏನು ಇಂಪ್ರೂವ್ಮೆಂಟ್ ಆಗಿದೆ, ಯಾವುದು ಶಂಕುಸ್ಥಾಪನೆ ಮಾಡಿದ್ದಾರೆ, ಯಾವುದೂ ಏನು ಅಭಿವೃದ್ಧಿನೇ ಆಗಿಲ್ಲ. ಅವ್ರು ಬಂದು 1-1.5 ವರ್ಷ ಆಗ್ತಾ ಬಂತು, ಏನು ಅಭಿವೃದ್ಧಿ ಇಲ್ದಂಗೆ ಬರೇ ಬಿಟ್ಟಿ ಭಾಗ್ಯ ಕೊಟ್ಟು ಆ ದುಡ್ಡನ್ನು ಬೇರೆ ಕಡೆಯಿಂದ ತೊಗೊಂಡು ನಾವು ರಾಜ್ಯ ನಡೆಸ್ತೀವಿ ಅಂತಂದರೆ ಅದೆಲ್ಲ ಸುಳ್ಳು ಮಾತು. ಈಗ ದರ ಹೆಚ್ಚಳದಿಂದ ಇದು ಪಾಕಿಸ್ತಾನ ಆಗೋಗ್ಬಿಡುತ್ತೆ ಅಷ್ಟೇ. ಆಮೇಲೆ ಯಾರಿಗೂ ದುಡ್ಡು ಇಲ್ದಂಗೆ ಆಗುತ್ತೆ. ಈ ಥರ ಎಲ್ಲ ನಡೆಯುತ್ತೆ ಮುಂದಿನ ದಿವಸಗಳು. ಇದಕ್ಕೆಲ್ಲ ರಾಜ್ಯ ಸರ್ಕಾರನೇ. ಯಾಕೆ ಅಂದರೆ ಹಾಲಿಂದ ಏನು ಸೆಂಟ್ರಲ್ ಮಾಡಿಲ್ವಲ್ಲ, ಪೆಟ್ರೋಲ್ ಏನು ಸೆಂಟ್ರಲ್ ಮಾಡಿಲ್ವಲ್ಲ, ರಾಜ್ಯ ಸರ್ಕಾರನೇ ಮಾಡಿರೋದು. ಇದು ಅದು ರಾಜ್ಯ ಸರ್ಕಾರನೇ ಕಾರಣ. ಅಲ್ಲ, ತುಂಬ ಜನ ಹೇಳ್ತಾರೆ ರಾಜ್ಯ ದೇಶ ಬೆಳವಣಿಗೆ ಆಗಬೇಕು ಅಂದರೆ ನಾವು ಎಷ್ಟು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ತಗೋತೀವಿ ಅಂತ. ಇಲ್ಲ, ಯಾವುದನ್ನು ಕಟ್ಟಬೇಕು? ನೀವು ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸಿಂದ ದೇಶದ ಉದ್ಧಾರ ಆಗ್ತಿದೆ ಹೊರತು ಈ ಬಿಟ್ಟಿ ಭಾಗ್ಯದಿಂದ ಹಾಲು ರೇಟ್ ಜಾಸ್ತಿ ಆಗೋದ್ರಿಂದ ಯಾರಿಗೂ ಏನು ಬೆನಿಫಿಟ್ ಇಲ್ಲ. ನೀವು ಹಾಲು ರೇಟ್ ಜಾಸ್ತಿ ಮಾಡ್ತೀರಾ, ರೈತರಿಗೆ ಏನು ಕೊಡ್ತೀರಾ ಅಂತ ನೋಡಿ. ರೈತರು ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಇವಾಗ ಏನು ಮಾಡ್ತಾ ಇದ್ದಾರೆ, ರೈತರೆಲ್ಲ ಜಮೀನು ಮಾರ್ಕೊಂಡು ಹೋಗ್ತಾ ಇದ್ದಾರೆ, ಹಸುಗಳನ್ನು ಮಾರ್ತಾ ಇದ್ದಾರೆ. ಇಂಥದ್ದೆಲ್ಲ ನಡೀತಾ ಇದೆ. ಏನು ಪ್ರಯೋಜನ ಏನಾಯಿತು ಇದರಿಂದ?